ನನಗೆ ಈ ಪ್ರೋಗ್ರಾಮಿಂದ ಒಳ್ಳೆಯ ಅನುಭವ ಆಯಿತು. ಇದರಿಂದ ಎಲ್ಲ ಮಕ್ಳಿಗೂ ಉಪಯೋಗ ಆಗುತ್ತೆ. ಇದರಿಂದ ಬರೋ ಪ್ರೈಸಿಂದನೂ ನಮಗೆ ಎಜುಕೇಷನ್ಗೆ ಯೂಸ್ ಆಗುತ್ತೆ. ಈ ಥರ ಜನಶಕ್ತಿ ನ್ಯೂಸ್ ಚಾನಲ್ ಅವರು ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಮಾಡಿ ನಮ್ಮಂಥ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ. ಈ ಪ್ರೋಗ್ರಾಮಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಯಿತು. ಇದರಲ್ಲಿ ಗೆದ್ದವ್ರಿಗೆ ಕ್ಯಾಶ್ ಕೂಡ ಸಿಗ್ತೈತೆ. ಇದರಿಂದ ಎಜುಕೇಷನಿಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ನಾವು ಫಸ್ಟು ಈ ಥರ ಪ್ರೋಗ್ರಾಮ್ ಮಾಡ್ತಿರೋದು ಅಂದರೆ ಬೇರೆ ಥರ ಇಲ್ಲಿ IHRಗೆ ಹೋಗ್ಬಿಟ್ಟು ಅಲ್ಲಿ ಕ್ವಶನ್ಸ್ ಎಲ್ಲ ಕೇಳೋರು, ನಾವು ಆವಾಗ ಅಲ್ಲಿಗೆ ಹೋಗ್ಬಿಟ್ಟು ಬರ್ತಿದ್ವಿ. ಬಟ್ ಈ ಥರ ಫಸ್ಟ್ ಟೈಮ್ ನಮ್ಮ ಸ್ಕೂಲ್ಗೆ ಬಂದು ಈ ಥರ ಕ್ವಶನ್ಸ್ ಎಲ್ಲ ಕೇಳಿದಾಗ ನಮಗೂ ಒಂಥರ ಹೆಮ್ಮೆ ಆಗುತ್ತೆ. ಈ ಥರ ಎಲ್ಲ ನ್ಯೂಸಲ್ಲಿ ಬರ್ತೀವಿ ಅಂದರೆ ಫುಲ್ಲು ಒಂಥರ ಖುಷಿ ಆಗುತ್ತೆ. ನಾವು ಅಂದ್ಕೊಂಡೇ ಇರಲಿಲ್ಲ ಯಾವ ಥರ ಕ್ವಶನ್ ಕೇಳ್ತಾರೆ, ಟಫ್ ಇರುತ್ತೆ, ಒಂದು ಫುಲ್ಲು ಒಂಥರ ಭಯ ಇತ್ತು. ಆಮೇಲೆ ಪರವಾಗಿಲ್ಲ ಕೇಳ್ಬೋದು ಅಂತ ಅಂದ್ಬಿಟ್ಟು ಸೆಕೆಂಡ್ ಪ್ರೈಸ್ ಬಂದಿದ್ದೆ. ಆರೋಗ್ಯ ಸಖತ್ ಖುಷಿ ಆಗ್ತಾಯಿತ್ತು. ಈ ಥರ ಯಾವುದೇ ಅನುಭವ ಆಗಿರಲಿಲ್ಲ. ಫಸ್ಟು ಆ ಸ್ಕೂಲಲ್ಲಿ ಏನೂ ಮಾಡಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಈ ಥರ ಅನುಭವ ಆಗಿದೆ. ಮುಂದಿನ ವರ್ಷವೂ ಈ ಥರ ಯಾವ್ದಾರು ಒಂದು ಪ್ರೋಗ್ರಾಮ್ ಮಾಡಬೇಕು ಅನಿಸುತ್ತೆ. ಚೆನ್ನಾಗಿತ್ತು ಸರ್. ಈ ಕಾರ್ಯಕ್ರಮನ ಹೆಂಗೆ ಮಾಡ್ತಾರೆ, ನ್ಯೂಸ್ ಚಾನಲೆಲ್ಲ ಹೆಂಗೆ ತೆಗಿತಾರೆ ಅಂತ ಗೊತ್ತಿರಲಿಲ್ಲ. ಇವಾಗ ಅದನ್ನೆಲ್ಲ ತಿಳ್ಕೊಂಡು ಮುಂದಿನ ಸತನೂ ಇದೇ ಥರ ನಮ್ಮ ಸ್ಕೂಲಾಗೆ ಮತ್ತೆ ಇನ್ನೊಂದು ಸತಿ ಮಾಡಿರಿ ಅಂತ ಕೇಳ್ಕೊಂತೀನಿ. ಈ ಕಾರ್ಯಕ್ರಮದಿಂದ ನಮ್ಮ ನಾಲೆಡ್ಜ್ ಕೂಡ ಜಾಸ್ತಿ ಆಗಿದೆ ಹಾಗೂ ಇನ್ನೂ ಬೇಕಾದಷ್ಟು ವಿಷಯಗಳನ್ನ ಅರ್ಥಕೊಂಡಿದ್ದೇವೆ. ಈ ಕಾರ್ಯಕ್ರಮನ ಹೀಗೆ ನಡ್ಸ್ಕೊಂಡು ಹೋಗ್ಬೇಕಂತ ಕೇಳ್ಕೊತೀನಿ. ಈ ಪ್ರೋಗ್ರಾಮ್ ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ. ಜನರಲ್ ನಾಲೆಜ್ ತುಂಬ ಜಾಸ್ತಿನೂ ಆಗುತ್ತೆ. ಇದೇ ಥರ ಎಲ್ಲ ಗೌರ್ಮೆಂಟ್ ಸ್ಕೂಲು ಬೆಳಕಿಗೆ ಬರಬೇಕು ಅಂತ. ನಾನು ಫಸ್ಟು 6th 7th ಓದಬೇಕಾದ್ರೆ ಈ ಥರ ಯಾವ ಪ್ರೋಗ್ರಾಮು ನಾನು ನೋಡಿರಲಿಲ್ಲ. ಈಗ ನಾನು 8th ಸ್ಟ್ಯಾಂಡರ್ಡಿಗೆ ಬಂದಾಗ ನಾನು ನೋಡಿ ಕಲ್ತಿದ್ದೀನಿ ಹೇಗೆ ಮಾತಾಡಬೇಕು, ಈ ಥರ ಪ್ರೋಗ್ರಾಮ್ಗಳಿಗೆ ಯಾವ ಥರ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಎಲ್ಲ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು.